ನಮಸ್ಕಾರ ಗೆಳೆಯರೇ. ಇದು ಬಾಯ್ಲರ್ ಪವರ್ ಪ್ಲ್ಯಾಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿ ಬಾಯ್ಲರ್ಗೆ ಸಂಬಂಧಿಸಿದಂತೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, BOE ಎಕ್ಸಾಮ್ಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಕರ್ನಾಟಕ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. 27/1/2026 2026 ನೋಟಿಫಿಕೇಷನ್ ಇದು ಬಾಯ್ಲರ್ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ಗೆ ಅಧಿಸೂಚನೆ. ಇದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿರಿ. ವಿಷಯ: ಕರ್ನಾಟಕ ರಾಜ್ಯದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಗೆ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷೆಯನ್ನು ನಡೆಸಲು ಅಧಿಸೂಚನೆಯನ್ನು ಹೊರತುಪಡಿಸಲಾಗಿದೆ. ಉಲ್ಲೇಖ: ಕರ್ನಾಟಕ ಅಧಿಸೂಚನೆ ಸಂಖ್ಯೆ 81 ಕಬಾಡಿ 2026 ದಿನಾಂಕ 19/8/2024. ಓಕೆ, ಈ ನೋಟಿಫಿಕೇಷನ್ ಬಿಟ್ಟಿದ್ದು ಬಂದ್ಬಿಟ್ಟು 27/1/2026. ಇದರಲ್ಲಿ ಏನು ಕೊಟ್ಟಿದ್ದಾರೆ: ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮತ್ತು ಎರಡನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷೆಯಲ್ಲಿ ನಡೆಸಲು ಉಲ್ಲೇಖಿತ ಅಧಿಸೂಚನೆಯಂತೆ ರಚಿಸಲಾದ ಕರ್ನಾಟಕ ರಾಜ್ಯದ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷಾ ಮಂಡಳಿಯು ನಿರ್ಧರಿಸಿದೆ. ಅಂದರೆ ಫಸ್ಟ್ ಕ್ಲಾಸು ಮತ್ತು ಸೆಕೆಂಡ್ ಕ್ಲಾಸು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಯ್ಲರ್ ಡಿಪಾರ್ಟ್ಮೆಂಟವರು ಡಿಸೈಡ್ ಮಾಡಿದ್ದಾರೆ. ನೆಕ್ಸ್ಟು ಇದರಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಗೆ ಸಂಬಂಧಪಟ್ಟಂತೆಯ ಅರ್ಜಿಯ ನಮೂನಿ ಫಾರಂ ನಂಬರ್ A1 ಅಥವಾ ಫಾರಂ ನಂಬರ್ A2 ಅನ್ನು ಇಲಾಖೆ ವೆಬ್ಸೈಟ್ eSuraksha.karnataka.government.in ಅಂದರೆ eSuraksha.karnataka.gov.in ಅನ್ನೋ ಒಂದು ವೆಬ್ಸೈಟ್ಗೆ ನಾವು ಹೋದರೆ ನಮಗೆ ಫಾರಂ ನಂಬರ್ A1 ಅಥವಾ ಎರಡು ಸಿಗುತ್ತೆ. ಫಾರಂ ನಂಬರ್ A1 ಮತ್ತು ಫಾರಂ ನಂಬರ್ A2 ಅನ್ನೋ ಇದೆ. ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಫಾರಂ ನಂಬರ್ A1 ಯಾರು ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮ್ಗೆ ಕಂಡಕ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಲ್ಲ ಅವರು ಫಾರಂ ನಂಬರ್ A1ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾರು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ನ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಲ್ಲ ಅವರು ಫಾರಂ ನಂಬರ್ A2 ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ರೆಡಿಯಾಗಿಟ್ಕೊಳ್ಬೇಕು. ಓಕೆ, ಅದೇ ಥರ ಇಲ್ಲಿ ಇನ್ನೊಂದು ನೋಟಿಫಿಕೇಷನ್ ಏನು ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಪ್ರಸ್ತುತ ಕರ್ನಾಟಕ ರಾಜ್ಯದೊಳಗೆ ಸ್ಥಾಪಿತ ಕಾರ್ಖಾನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿರುತ್ತದೆ. ಅಂದರೆ ಇದೇನಂತಂದರೆ ಕರ್ನಾಟಕ ಕಾರ್ಖಾನೆಗಳಲ್ಲಿ ಅಂದರೆ ಶುಗರ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆದರೆ ಆ ಇಂಡಸ್ಟ್ರಿಗಳು ಎಲ್ಲಿರಬೇಕು? ಕರ್ನಾಟಕದಲ್ಲಿರಬೇಕು. ಕರ್ನಾಟಕದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇದು ಅರ್ಹತೆ ಆಗಿರ್ತದೆ, ಮೀಸಲಾಗಿರ್ತದೆ. ಅಂದರೆ ಬೇರೆ ಆಂಧ್ರ ಪ್ರದೇಶ್, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶಲ್ಲೇ ಕೆಲಸ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಹತೆ ಇರಲ್ಲ ಎಂದು ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ಏನೇನಿದೆ: ಎರಡನೇ ದರ್ಜೆಯ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷಾ ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂತಹ ಕನಿಷ್ಠ ಅರ್ಹತೆಗಳು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಕ್ಲಾಸು ಮತ್ತು ಸೆಕೆಂಡ್ ಕ್ಲಾಸು ಯಾವ್ಯಾವ ಅರ್ಹತೆಗಳು ಬೇಕು ಅಂತ ಹೇಳಿದ್ದಾರೆ. ಫಸ್ಟು ಸೆಕೆಂಡ್ ಕ್ಲಾಸು ಫಸ್ಟ್ ಆಫ್ ಆಲು ಎರಡನೇ ದರ್ಜೆಯ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷೆ ಅಭ್ಯರ್ಥಿಯು ವಯಸ್ಸು ಕನಿಷ್ಠ ಪಕ್ಷ 20 ತಟಾದಿರಬೇಕು. ಅಂದರೆ 20 ವರ್ಷಗಂತ ಮೇಲ್ಪಟ್ಟು ಇರಬೇಕು. ಆಮೇಲೆ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆ ಅಥವಾ ಮಂಡಳಿಯಿಂದ ಮೆಟ್ರಿಕ್ಯುಲೇಷನ್ ಅಂದರೆ SSLC ಕಂಪ್ಲೀಟಾಗಿ ಆಗಿರಬೇಕು ಮತ್ತು ಗೌರ್ಮೆಂಟ್ ಕಡೆಯಿಂದ ಅದು ಆಗಿರಬೇಕು, ಗೌರ್ಮೆಂಟ್ ಕಡೆಯಿಂದ ಅರ್ಹತೆ ಆಗಿರಬೇಕು. ಮತ್ತು ಪಾಯಿಂಟ್ ನಂಬರ್ 3, ನೋಂದಾಯಿತ ಬಾಯ್ಲರ್ನಲ್ಲಿ ಫೈರ್ ಮ್ಯಾನ್ ಅಥವಾ ಆಪರೇಟರ್ ಅಥವಾ ಪಂಪ್ ಮ್ಯಾನ್ ಅಥವಾ ವಾಟರ್ ಮ್ಯಾನ್ ಅಥವಾ ಅಸಿಸ್ಟೆಂಟ್ ಫೈರ್ ಮ್ಯಾನ್ ಅಥವಾ ಅಸಿಸ್ಟೆಂಟ್ ಆಪರೇಟರ್ ಸಾಮರ್ಥ್ಯದಲ್ಲಿ ಕನಿಷ್ಠ 2 ವರ್ಷ ಸೇವೆ ಪೂರ್ಣಗೊಂಡಿರಬೇಕು. ಅಂದರೆ ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ನೋಂದಾಯಿತ ಬಾಯ್ಲರ್ ಅಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಗೌರ್ಮೆಂಟ್ ಸರ್ಟಿಫೈಡ್ ಅಂದರೆ ಇಯರ್ಲಿ ಹಿಂಗೆ ನೋಟಿಫಿಕೇಷನ್ನು ನಾವು ಹೆಂಗೆ ಪಡ್ಕೊತೀವಲ್ಲ ಅದೇ ಥರ ಬಾಯ್ಲರ್ನಲ್ಲಿ ಕೂಡ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ಆ ಬಾಯ್ಲರ್ ಡ್ರಮ್ಗಳ ಮೇಲೆ KTK ಅಂತೇಳಿ ಆಲ್ರೆಡಿ
ಒಂದು ನಂಬರ್ ಕೊಟ್ಟಿರ್ತಾರೆ. ಅಂದರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇರ್ತದೆ, ಬಾಯ್ಲರ್ ನಡೆಸಲಿಕ್ಕೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ನ ತೊಗೊಂಡಿರ್ತೀವಲ್ಲ, ಅದು ನೋಂದಾಯಿತ ಬಾಯ್ಲರ್ ಅಂತಂದರೆ ಅಂಥ ಬಾಯ್ಲರ್ ಒಳಗಡೆ ನಾವು ಕೆಲಸವನ್ನು ನಿರ್ವಹಿಸಿರಬೇಕು. ಎಷ್ಟು? ಕನಿಷ್ಠ 2 ವರ್ಷ ಸೇವೆ ಸಂಪೂರ್ಣವಾಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಅಧಿಕೃತ ಪಾಯಿಂಟ್ ಬಂದ್ಬಿಟ್ಟು, ಅಧಿಕೃತ ಬಾಯ್ಲರ್ ತಯಾರು ಮಾಡುವ ಅಥವಾ ಸ್ಥಾಪನೆ ಕೈಗೊಳ್ಳುವ ಸಂಸ್ಥೆಯಲ್ಲಿ ಅಥವಾ ಬಾಯ್ಲರ್ಗಳನ್ನು ಚಾಲನೆ ಮಾಡುವ ಮತ್ತು ನಿರ್ವಹಣೆ ಮಾಡುವ ಸಂಸ್ಥೆ ಕನಿಷ್ಠ ಪಕ್ಷ 3 ವರ್ಷಗಳು ಅವಧಿ ಫಿಟ್ಟರ್ ಹುದ್ದೆಯಲ್ಲಿ ಮಾಡಿರಬೇಕು. ಅಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ, ಕೆಲವೊಂದು ಆಪರೇಷನ್ನು ಮತ್ತು ಮೇಂಟೆನೆನ್ಸ್ ಅಂತೇಳಿ 2 ರೀತಿ ಬರುತ್ತಲ್ಲ, ಇವರೆಲ್ಲ ಏನು ಮಾಡಿರ್ತಾರೆ, ಬಾಯ್ಲರ್ ತಯಾರಕರಲ್ಲಿ ಮೇಂಟೆನೆನ್ಸ್ ಎಲ್ಲಾಗಿ ಫಿಟ್ಟರ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಆದರೆ ಅದರಲ್ಲಿ 2 ವರ್ಷ ಮಾಡಿದ್ದು ಮತ್ತು ಅಂತಿಮ 1 ವರ್ಷ ಕನಿಷ್ಠ ಪಕ್ಷ ಆಪರೇಷನ್ ಟೀಮ್ ಅಂತೇಳಿ ಬರ್ತದಲ್ಲ, ಚಾಲನೆಯಲ್ಲಿ ಅಸಿಸ್ಟೆಂಟ್ ಫೈರ್ಮ್ಯಾನ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು ಅಂತ ಹೇಳ್ಬಿಟ್ಟು 4ನೇ ಪಾಯಿಂಟು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು 5ನೇ ಪಾಯಿಂಟ್ ಬಂದ್ಬಿಟ್ಟು, ಅಭ್ಯರ್ಥಿಯು ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಪ್ರಮಾಣ ಪತ್ರ ಪಡೆದಿದ್ದು ಕನಿಷ್ಠ 2 ವರ್ಷ ನೋಂದಾಯಿತ ಸ್ಮಾಲ್ ಇಂಡಸ್ಟ್ರಿಯಲ್ ಬಾಯ್ಲರ್ನಲ್ಲಿ ಕೆಲಸ ನಿರ್ವಹಿಸಿರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಈ 5 ಪಾಯಿಂಟ್ಗಳು ಯಾವುದಕ್ಕೆ ಸಂಬಂಧಪಡುತ್ತೆ? ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟಿಗೆ ಅರ್ಹತೆಯನ್ನು ಪಡೆದಿರಬೇಕಾಗ್ತದೆ. ಇನ್ನು ನೆಕ್ಸ್ಟು ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಅಂದರೆ ಮೊದಲನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಕನಿಷ್ಠ ಅರ್ಹತೆಗಳು. ಅಂದರೆ ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಯಾರ್ಯಾರು ಎಕ್ಸಾಮು ಬರೀಬೇಕು, ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೇಕಿರ್ತಾರಲ್ಲ, ಅಂಥವ್ರಿಗೆ ಏನೇನು ಅರ್ಹತೆಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿಲಿ. ಮೊದಲನೇದಾಗಿ, ಮೊದಲನೇ ದರ್ಜೆಯ ಬಾಯ್ಲರ್ ಅಟೆಂಡೆಂಟ್ಗಳು ಪರೀಕ್ಷೆಗೆ ಅಭ್ಯರ್ಥಿಯ ವಯಸ್ಸು 22 ವರ್ಷಕ್ಕಿಂತ ಕಡಿಮೆ ಇರಬಾರದು. ಅಂದರೆ 22 ವರ್ಷಕ್ಕಿಂತ ಮೇಲ್ಪಟ್ಟಾಗಿರಬೇಕು, ಕನಿಷ್ಠ ಪಕ್ಷ 22 ವಯಸ್ಸು ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು 2ನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಕಾಂಪಿಟೇಷನ್ ಪ್ರಮಾಣ ಪತ್ರ ಹೊಂದಿದ್ದು. ಅಂದರೆ ನಿಮಗೆ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟಿಂದು ಆಲ್ರೆಡಿ ನಿಮಗೆ ಪ್ರಮಾಣ ಪತ್ರ ಇರ್ತದಲ್ಲ, ಅದು 2ನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಆಗಿ ಕನಿಷ್ಠ 2 ವರ್ಷಗಳ ಅವಧಿಗೆ 50 ಚದರ ಮೀಟರ್ಗಿಂತ ಕಡಿಮೆ ಇದರ ಹೀಟಿಂಗ್ ಸರ್ಫೇಸ್ ಉಳ್ಳ ಬಾಯ್ಲರ್ನಲ್ಲಿ ನೇರ ಉಸ್ತುವಾರವಾಗಿ ಕಾರ್ಯನಿರ್ವಹಿಸಬೇಕು. ಅಂದರೆ ಇದ್ರದ್ದು ಅರ್ಥ ಏನಂತಂದರೆ, ಇವಾಗ ಆಲ್ರೆಡಿ ನೀವು ಫಸ್ಟ್ ಕ್ಲಾಸಿಗೆ ಎಕ್ಸಾಮ್ ಬರೀತಾ ಇರ್ತೀರಂತಂದರೆ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಆಗಿ ಇಂಡಸ್ಟ್ರಿಯಲ್ಲಿ ಆಗಿ ವರ್ಕ್ ಮಾಡಿರಬೇಕು. ಅಂದರೆ ಆ ಸರ್ಟಿಫಿಕೇಟ್ ಇಟ್ಟುಕೊಂಡು ಸೆಕೆಂಡ್ ಕ್ಲಾಸ್ ಆಗಿ ಬಾಯ್ಲರ್ ಅಟೆಂಡ್ ಆಗಿ ವರ್ಕ್ ಮಾಡಿರಬೇಕು. ಆಮೇಲೆ 50 ಚದರ ಮೀಟರ್ ಅಂದರೆ 50 mm² ಹೀಟಿಂಗ್ ಸರ್ಫೇಸ್ ಏನು ಬರುತ್ತದಲ್ಲ, ಅದು 50ಗಿಂತ ದೊಡ್ಡದಾಗಿರಬೇಕು, ಚದರಕ್ಕಿಂತ ಕಡಿಮೆ ಇರಬಾರ್ದು. ಕಡಿಮೆ ಇದರ ಹೀಟಿಂಗ್ ಸರ್ಫೇಸ್ ಉಳ್ಳ ಬಾಯ್ಲರ್ನಲ್ಲಿ ನೇರ ಉಸ್ತುವಾರಿ ಅಂತಂದ್ರೆಗಿನ ಕೆಲವೊಬ್ರು ಏನು ಮಾಡಿರ್ತಾರೆ, ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡರ್ನ ತೊಗೊಂಡಿರ್ತಾರೆ, ಬಟ್ ಆದರೆ ಅಲ್ಲಿ ಅದೇ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿರ್ತಾರೆ. ಆದರೆ ಆ ಇಂಡಸ್ಟ್ರಿನಲ್ಲಿ ಸೆಕೆಂಡ್ ಕ್ಲಾಸ್ ಆಗಿ ಬಾಯ್ಲರ್ ಅಟೆಂಡ್ ಮಾಡಲ್ಲ, ಯಾವುದೋ MBCನೋ ಅಥವಾ ಕೋಲ್ಯಾರ್ಡ್ ಸೂಪರ್ವೈಸರು ಅಥವಾ ಸಂಬಂಧಪಟ್ಟಿದ್ದಾರೆ. ಆ ಅರ್ಹತೆ ಇದ್ದವರಿಗೆ ಇಲ್ಲಿ ಅರ್ಹತೆ ಇಲ್ಲ. ನೇರ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರಬೇಕು ಅಂತ ಹೇಳ್ಬಿಟ್ಟು 2ನೇ ಪಾಯಿಂಟ್ನಲ್ಲಿ ಹೇಳಿದ್ದಾರೆ. 3ನೇದು ಏನು ಹೇಳಿದ್ದಾರೆ ಅಂತಂದರೆ, ಕೈಗಾರಿಕಾ ಮತ್ತು ತಾಂತ್ರಿಕ ಸಂಸ್ಥೆಯ ಮುಖ್ಯಸ್ಥರಿಂದ ಅಭ್ಯರ್ಥಿಯು 3 ವರ್ಷಗಳ ಕಾಲ ತರಬೇತಿಯನ್ನು ಸಂಪೂರ್ಣಗೊಳಿಸಿ ಅದರಲ್ಲಿ 1 ವರ್ಷದ ಅವಧಿ ಕಾರ್ಖಾನೆಯ ಸ್ಟೀಮ್ ಪವರ್ ಪ್ಲ್ಯಾಂಟ್ನಲ್ಲಿ ಅಥವಾ ಇಂಜಿನ್ ಮತ್ತು ಬಾಯ್ಲರ್ಗಳನ್ನು ತಯಾರು ಮಾಡುವ ಅಥವಾ ದುರಸ್ತಿ ಮಾಡುವ ಇಂಜಿನಿಯರಿಂಗ್ ವರ್ಕ್ಶಾಪ್ನಲ್ಲಿ ಅಪ್ರೆಂಟಿಸ್ ಏನು ಮಾಡಿರ್ತಾರಲ್ಲ ಅಂಥದ್ರಲ್ಲಿ ಮಾಡಿದರೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆಗಿ ಕೆಲಸ ನಿರ್ವಹಿಸುವ ಅದರ ಇಲ್ಲಿ 1 ವರ್ಷ ಅವಧಿ ಅಂದರೆ 50 mm² ಹೀಟಿಂಗ್ ಸರ್ಫೇಸ್ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾನೆ 4ನೇದು, ಇದು ನೋಡಿ ಏನು ಕೊಟ್ಟಿದ್ದಾರೆ, 2 ವರ್ಷಗಳ ಅವಧಿಗಿಂತ ಕಡಿಮೆ ಇರದಂತೆ. ಅಂದರೆ 2 ವರ್ಷದಕ್ಕಿಂತ ಮೇಲ್ಪಟ್ಟು ಅವರು ಕೆಲಸ ಮಾಡಿರಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಮೊದಲನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಕಾಂಪಿಟೇಷನ್ ಪ್ರಮಾಣ ಪತ್ರ ಹೊಂದಿರುವ ವ್ಯಕ್ತಿಯ ಮೇಲೆ ಉಸ್ತುವಾರಿಯಲ್ಲಿ ಅಭ್ಯರ್ಥಿಯು 2ನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಕಾಂಪಿಟೆನ್ಸ್ ಪ್ರಮಾಣ ಪತ್ರ ಹೊಂದಿರುವ ಅರ್ಹತೆಯೊಂದಿಗೆ
50 mm² ಅಂದರೆ ಹೀಟಿಂಗ್ ಸರ್ಫೇಸ್ 50 mm²ಗಿಂತ ಬಾಯ್ಲರ್ ಅಂದರೆ ಸ್ವಲ್ಪ ದೊಡ್ಡ ಬಾಯ್ಲರ್ಗಳ ಮೇಲೆ ಫೈರ್ಮ್ಯಾನ್ ಅಥವಾ ಅಸಿಸ್ಟೆಂಟ್ ಫೈರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಬೇಕು. ಅಂದರೆ ಇದು ಏನಂತಂದರೆ 2 ವರ್ಷದಕ್ಕಿಂತ ಕೆಲಸ ಜಾಸ್ತಿ ಮಾಡಿರಬೇಕು. ಆಮೇಲೆ ಆಲ್ರೆಡಿ ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಆಗಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಅಂಡರಲ್ಲಿ ನೀವು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ 50 mm² ಹೀಟಿಂಗ್ ಸರ್ಫೇಸ್ ಏರಿಯಾದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಬಾಯ್ಲರ್ನಲ್ಲಿ ಕೆಲಸ ಮಾಡಿರಬೇಕು. ಯಾವುದಾಗಿ ಬಾಯ್ಲರ್ ಫೈರ್ಮ್ಯಾನ್ ಆಗಿ ಅಥವಾ ಅಸಿಸ್ಟೆಂಟ್ ಫೈರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾನೆ 4th ಪಾಯಿಂಟಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ, ಇದು ತುಂಬ ಇಂಪಾರ್ಟೆಂಟ್ ನೋಡ್ರಿ, 16/3/2026 ಅಂದರೆ ಮಾರ್ಚ್ 16 ಒಳಗೆ ನೀವು ಈ ಅರ್ಜಿಯನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ಕೆಳಗಡೆ ಕೊಟ್ಟಿದ್ದ ನೋಡ್ರಿ, ಸಮುದಾಯದೊಳಗೆ ತಲುಪುವಂತೆ ಈ ಕೆಳಕಂಡ ವಿಳಾಸಕ್ಕೆ ಕಳಿಸತಕ್ಕದ್ದು. ಯಾವುದು ಅಡ್ರೆಸ್? ಯಾವುದು? ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಮತ್ತು ಸದಸ್ಯ ಕಾರ್ಯದರ್ಶಿ, ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷಾ ಮಂಡಳಿ, ಕಲ್ಯಾಣ ಸುರಕ್ಷಾ ಭವನ, ನೆಲಮಹಡಿ, ಡೈರಿ ವೃತ್ತ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 560029. ಇದು ನೀವೇನು ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡ್ಕೊಳ್ಬೇಕು, ಆಮೇಲೆ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ಫಾರಮ್ ಎಲ್ಲ ಫಿಲಪ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತೇನೆ ಒಂದರಲ್ಲೇ ಮೆನ್ಷನ್ ಮಾಡಿರ್ತಾನಲ್ಲ ಅದು ಒಂದು, ಆಮೇಲೆ ನೀವು DD ಕಟ್ಟಿರ್ತೀರಲ್ಲ ಆ ಚಾನಲ್ನನ್ನು, ಇವನ್ನೆಲ್ಲದನ್ನು ಕಲೆಕ್ಟ್ ಮಾಡಿ ವಿತ್ ಒಂದು ಫೋಟೋ ಅಂಟಿಸಿ ಮತ್ತು ಅದಕ್ಕೊಂದೆರಡು ಫೋಟೋ ಸಿಗ್ನೇಚರ್ ಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಭರ್ತಿ ಮಾಡಿದ ಅರ್ಜಿ ಜೊತೆಗೆ ಇದನ್ನೆಲ್ಲದನ್ನು ಅರ್ಜಿಯನ್ನು ಸ್ವೀಕರಿಸಲು ಕಡೆಯ ದಿನಾಂಕ 16/3/2026 ಆಗಿರುತ್ತದೆ. ಕಡೆಯ ದಿನಾಂಕ ಅಂದರೆ ಕಡೆಯ ದಿನದ ನಂತರ ತಲುಪಿದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಕೊನೆಯ ದಿನಾಂಕದಂದು ಸಾರ್ವಜನಿಕ ರಜೆಯಾಗಿದ್ದ ಪಕ್ಷದಲ್ಲಿ ನಂತರದ ದಿನಾಂಕವನ್ನು ಕೊನೆಯ ದಿನಾಂಕವೆಂದು ಪರಿಗಣಿಸಲಾಗುತ್ತದೆ. ಅಲ್ಲಿವರೆಗೆ ಚಾನ್ಸ್ ತಗೊಳ್ಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ DD ಆ್ಯಕ್ಟ್ ತುಂಬೋದು, ನೆಕ್ಸ್ಟ್ ಎಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಕಳಿಸ್ಕೊಡ್ತೀನಿ. ಇದೇ ಥರನೇ ಮತ್ತು ಇವಾಗ ಆಲ್ರೆಡಿ ಹೇಳಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮು ಆಗಿರ್ಬೋದು, ಆಮೇಲೆ ಪೇಮೆಂಟ್ ಯಾವ ಥರ ಮಾಡಿರ್ಬೋದು, ಆಮೇಲೆ ಕಂಪನಿ ಲೆಟರ್ ಪ್ಯಾಡ್ನಲ್ಲಿ, ಅಂದರೆ ನಿಮ್ಮದು ಕಂಪನಿ ಲೆಟರ್ ಪ್ಯಾಡ್ ಇರುತ್ತಲ್ಲ ಆ ಕಂಪ್ನಿ ಲೆಟರ್ ಪ್ಯಾಡಲ್ಲಿ ಅವ್ರು ಕೊಟ್ಟಿರೋ ನೋಟಿಫಿಕೇಷನ್ ಥರ ಎಕ್ಸ್ಪೀರಿಯನ್ಸ್ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಆ ಕಂಪನಿ ಲೆಟರ್ ಪ್ಯಾಡ್ನಲ್ಲಿ ಯಾವ ಥರ ಮಾಡಬೇಕು ಇವೆಲ್ಲವೂ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ, ಮತ್ತು ನೆಕ್ಸ್ಟ್ ಬೇರೆ ಸ್ಟೂಡೆಂಟ್ಗೂ ಹೆಲ್ಪ್ ಆಗಬೇಕಂತಂದರೆ ಶೇರ್ ಮಾಡಿಕೊಳ್ಳ್ರಿ. ಆಮೇಲೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳು ನಿಮಗೆ ಬೇಕಾಗ್ತದೆ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ನು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.